ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಘು ಮತ್ತು ಝಾನ್ಸಿ ಒಂದು ಮಾಡೋದಕ್ಕೆ ಇಲ್ಲಿ ಚಾರು ಪ್ರಯತ್ನ ಪಡ್ತಿದ್ರೆ, ಅತ್ತ ಕಡೆ ತುಳಸಿ ಅವರು ಝಾನ್ಸಿ ಅಮ್ಮನನ್ನು ಬಚ್ಚಿಟ್ಟು ಕಾಟ ಕೊಡ್ತಿದ್ದಾರೆ. ಹಾಗಿದ್ರೆ ತನ್ನ ಅಮ್ಮನ ಬಳಿಗೆ ಹೋಗೇ ಬಿಟ್ಲ ಝಾನ್ಸಿ. ಈ ಕಡೆ ರಾಘು ಝಾನ್ಸಿ ಇಬ್ರು ಕೂಡ ಸೇರ್ಕೊಂಡು ತುಳಸಿಯ ಕಪ್ಪಿ ಮುಷ್ಟಿಯಲ್ಲಿ ಇರ್ತಕ್ಕಂಥ ಝಾನ್ಸಿ ಅಮ್ಮನನ್ನು ಕಾಪಾಡಿದ್ರ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ಮಾತನಾಡ್ಕೋತಾರೆ. ಇಲ್ಲಿ ಝಾನ್ಸಿ ಮತ್ತು ರಾಘುವನ್ನ ಒಂದು ಮಾಡಬಾರ್ದು ಅಂತ ಹೇಳಿ ಆ ತುಳಸಿ ಅವರು ಯೋಚನೆ ಹಾಕ್ತಿದ್ದಾರೆ. ನಮ್ಮಿಬ್ರು ಒಂದಾಗಬಾರ್ದು ಅಂತ ಹೇಗೆ ಒಂದಷ್ಟು ಕೆಟ್ಟ ಶಕ್ತಿಗಳಿದ್ವು, ಅದೇ ರೀತಿ ಅವರಿಬ್ಬರನ್ನ ಒಂದು ಮಾಡಬಾರ್ದು ಅಂತ ತುಳಸಿ ಅವರು ಕಾಯ್ತಿದ್ದಾರೆ. ಖಂಡಿತ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು. ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿ ಮಾಡ್ತಿರೋ ಝಾನ್ಸಿ ಮತ್ತು ರಾಘು ಯಾವುದೇ ಕಾರಣಕ್ಕೂ ಕೂಡ ದೂರ ಆಗಬಾರ್ದು, ಅವರಿಬ್ರು ಒಂದಾಗಲೇಬೇಕು ಅಂತ ಹೇಳಿ ಇಬ್ರು ಕೂಡ ಯೋಚನೆ ಮಾಡ್ಕೋತಾರೆ. ಜೊತೆಗೆ ಏನಿದು ಈ ರೀತಿ ಎಲ್ಲ ಆಗ್ತಿದೆ, ಝಾನ್ಸಿಗೆ ಹಳೆಯದು ಯಾವುದು ನೆನಪಿಲ್ಲ, ಆದರೆ ಹಳೆಯದನ್ನು ನೆನಪು ತರಿಸೋಣ ಅಂದರೆ ಅವಳ ಸುತ್ತಮುತ್ತ ಇರೋ ಜನಗಳು ಸರಿಯಿಲ್ಲ. ಹೇಗಾದರೂ ಮಾಡಿ ರಾಘು ಝಾನ್ಸಿ ಒಂದಾಗಬೇಕು ಅಂತ ಅಂದ್ಕೊಂಡಿದ್ದೆ. ರಾಘುಗೆ ಕಾಲ್ ಮಾಡಿ ಎಚ್ಚರಿಸ್ತಾರೆ, ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತ ಹೇಳಿ. ಕಾಣದ ಕೈಗಳು ಖಂಡಿತವಾಗ್ಲೂ ಪ್ರಯತ್ನ ಪಡ್ತಿವೆ, ಅದು ಯಾವುದಕ್ಕೂ ಕೂಡ ನೀವು ಬಗ್ಬಾರ್ದು, ಅಂಥವನ್ನೆಲ್ಲ ಮೆಟ್ಟೆ ನಿಂತು ನೀವಿಬ್ಬರು ಒಂದಾಗಬೇಕು ಅಂತವ್ರ ಒಂದು ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ರಾಮಾಚಾರಿ ರಾಘುಗೆ ತಿಳಿಸ್ತಾರೆ. ಯಾರದು ಅಂತ ಹೇಳ್ತಿದ್ದಾಗೆ ಆ ಮನೆಯಲ್ಲಿ ಇದ್ದಾರಲ್ವ ಅವರ ಅತ್ತೆ ತುಳಸಿಯವರು ಅಂತ ಚಾರಿ ಹೇಳಿದಾಗ ನನಗೂ ಕೂಡ ಅನುಮಾನ ಆಯಿತು. ಅವರು ಹಾಸ್ಪಿಟಲಲ್ಲಿ ಆ ರೀತಿ ಬಿಹೇವ್ ಮಾಡಿದ್ದನ್ನು ನೋಡಿ ಖಂಡಿತವಾಗ್ಲೂ ಯಾರು ಕೂಡ ನಮ್ಮನ್ನು ದೂರ ಮಾಡೋಕ್ಕಾಗೋದಿಲ್ಲ ಅಂತ ರಾಘು ಹೇಳ್ತಾರೆ. ಜೊತೆಗೆ ಸಂಪತ್ ಕುಮಾರ್ ಸರ್ ಕೂಡ ಈ ಒಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನಿಮ್ಮನ್ನು ಮತ್ತು ಝಾನ್ಸಿನ ಒಂದು ಮಾಡೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಮುಂದಾಗಲಿಲ್ಲ. ಜೊತೆಗೆ ಅವರು ನಿಮ್ಮನ್ನು ಝಾನ್ಸಿ ಗಂಡ ಅನ್ನೋದನ್ನು ಕೂಡ ಮುಚ್ಚಿಟ್ರು. ಹಾಗಾಗಿ ಇದನ್ನೆಲ್ಲ ನೋಡ್ತಿದ್ರೆ ಇಂಥ ತೀರ್ಮಾನಕ್ಕೆ ಅವ್ರು ಬರೋದಕ್ಕೆ ಕಾರಣ ತುಳಸಿ ಅಂತ ಅನ್ನಿಸ್ತದ. ಹಾಗಿದ್ರೆ ತುಳಸಿ ಅವರು ಏನೋ ಒಂದು ವಿಷಯವನ್ನ ಇಟ್ಕೊಂಡು ಸಂಪತ್ ಕುಮಾರ್ ಸರ್ನ ಲಾಕ್ ಮಾಡ್ತಿದ್ದಾರೆ. ಆ ಒಂದು ವಿಷಯ ಏನು ಅನ್ನೋದನ್ನ ನೀವು ತಿಳ್ಕೊಂಡ್ರೆ ಖಂಡಿತ ಅದನ್ನ ಅನ್ಲಾಕ್ ಮಾಡಬಹುದು, ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗತ್ತೆ ಅಂತ ರಾಮಾಚಾರಿ ರಾಘುಗೆ ಸಜೆಷನ್ ಕೊಡ್ತಾರೆ. ಖಂಡಿತವಾಗ್ಲೂ ನಾನು ಕೆಲಸನ ಮಾಡ್ತೀನಿ ಅಂತ ರಾಘು ಕೂಡ ಹೇಳ್ತಾರೆ. ಈ ಕಡೆ ರಾಘು ಝಾನ್ಸಿ ಆಫೀಸಲ್ಲಿ ಝಾನ್ಸಿಯ ಕಾರ್ ಡ್ರೈವರ್ ಆಗಿ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಮನೆಯಿಂದ ಹೊರಡಬೇಕಾದ್ರೆ ಮನೆಯವ್ರು ಎಲ್ಲರೂ ಕೂಡ ರಾಘುಗೆ, ನೋಡು ರಾಘು, ಯಾವುದೇ ಕಾರಣಕ್ಕೂ ನೀನು ಝಾನ್ಸಿಯನ್ನ ಒಲಿಸ್ಕೊಳ್ಳೋದನ್ನು ಬಿಡಬೇಡ, ನೀನು ಏನು ಮಾಡ್ತೀಯೋ ಏನೋ, ಮತ್ತೆ ಮದುವೆ ಆಗ್ತೀಯೋ ಅಥವಾ ಅವಳಿಗೆ ನೆನಪು ತರಿಸ್ತೀಯೋ ಗೊತ್ತಿಲ್ಲ, ಬಟ್ ನಮ್ಮನೆ ಸುಸ್ಸಿಯನ್ನು ನಮ್ಮನೆಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ದೊಡ್ಡಪ್ಪ ಅಜ್ಜಿ ಎಲ್ಲರೂ ಕೂಡ ಹೇಳ್ತಾರೆ. ಖಂಡಿತ ಅಂತ ಹೇಳಿ ಆಶೀರ್ವಾದವನ್ನು ಕೂಡ ತೆಗೆದುಕೊಂಡು ರಾಘು ಝಾನ್ಸಿಗಾಗಿ ಝಾನ್ಸಿ ಆಫೀಸ್ಗೆ ಹೋಗ್ತಿದ್ದಾರೆ. ಈ ಕಡೆ ಝಾನ್ಸಿ ಆಫೀಸ್ನಲ್ಲಿ ಆಲ್ರೆಡಿ ರಾಯ್ ಹೋಗಿದ್ದೆ. ಇಡೀ ಆಫೀಸ್ ಮಂದಿ ಎಲ್ರಿಗೂ ಕೂಡ ರಾಘು ಸರ್ ಇವತ್ತು ಬರ್ತಾರೆ. ರಾಘು ಸರ್ ಬರ್ತದಾಗೆ ಯಾರು ಕೂಡ ವಿಶ್ ಮಾಡಬಾರ್ದು. ಇಲ್ಲಿ ರಾಘು ಸರ್ ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅನ್ನೋ ಹಾಗೆ ನಡ್ಕೋಬೇಕಾಗುತ್ತೆ. ಝಾನ್ಸಿ ಮೇಡಮ್ ಗಂಡ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಝಾನ್ಸಿ ಮೇಡಮ್ಗೆ ಗೊತ್ತಾಗಬಾರ್ದು. ನೀವು ಏನಾದರೂ ಗೊತ್ತು ಮಾಡಿದ್ರೆ ಪರಿಣಾಮ ಸರಿ ಇರುವುದಿಲ್ಲ. ಅದಕ್ಕೋಸ್ಕರ ಎಲ್ಲರನ್ನ ಕೂಡ ಎಚ್ಚರಿಸ್ತಿದ್ದೀನಿ ಅಂತ ರಾಯ್ ಆಫೀಸ್ ಮಂದಿ ಎಲ್ಲರನ್ನ ಕೂಡ ಎಚ್ಚರಿಸ್ತಾರೆ. ಎಲ್ಲರೂ ಕೂಡ ಸರಿ ಆಯಿತು, ನಾವು ಯಾವುದೇ ಕಾರಣಕ್ಕೂ ಕೂಡ ರಾಘು ಸರ್ ಗೊತ್ತಿದೆ ಅನ್ನೋ ರೀತಿ ಬಿಹೇವಿಯರ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅತ್ತ ಕಡೆ ತುಳಸಿ ಅವರು ಸಂಪತ್ ಕುಮಾರ್ ಅವರ ಸೊಸೆ ಅಂದರೆ ಝಾನ್ಸಿಯ ಅಮ್ಮ ಇರ್ತಕ್ಕಂಥ ಜಾಗಕ್ಕೆ ಹೋಗಿದ್ದಾರೆ. ಅವರು ಎಲ್ಲಿ ಅವರನ್ನು ಕೂಡ ಹಾಕಿದ್ರು ಆ ಒಂದು ಜಾಗಕ್ಕೆ ಹೋಗಿದ್ದಾರೆ. ಅಲ್ಲಿ ನಿಜಕ್ಕೂ ಕೂಡ ಅವರ ಪರಿಸ್ಥಿತಿ ಹೇಳುತ್ತಿರೋದು ಕತ್ತಲ ಕೋಣಿಯಲ್ಲಿ ವಾಸವಾಗಬೇಕಾಗಿದೆ. ಜೊತೆಗೆ ಯಾರನ್ನು ಅವರನ್ನು ನೋಡ್ಕೊಳ್ಳೋದಕ್ಕೆ ಅಂತ ತುಳಸಿ ಅವರು ಕೂಡ ಬಿಟ್ಟಿದ್ದಾರೆ. ಅದಕ್ಕೆ ಅಂತ ಹೇಳಿ ತುಳಸಿ ಅವರು ಹೋಗ್ತಿದ್ದಾಗೆ, ಯಾಕೆ ನನ್ನನ್ನು ಈ ಕತ್ತಲ ಕೋಣಿಯಲ್ಲಿ ಕೂಡ ಹಾಕಿದ್ಯಾ ಅಂದಾಗ, ಯಾಕದಕ್ಕೆ ನಿಮ್ಮನ್ನು ಬದುಕಿಸಿದ್ದೆ ತಪ್ಪಾಗೋಯ್ತಾ ಅಂತ ಕೇಳ್ತಿದ್ದಾರೆ ತುಳಸಿ ಅವರು. ಅವತ್ತು ಬದುಕಿಸಿ ಇವತ್ತು ಈ ರೀತಿ ನರಕ ಯಾಕೆ ತೋರಿಸ್ತಾ ಇದೆಯಾ? ನಿಜಕ್ಕೂ ಕೂಡ ನೀನು ಅವತ್ತು ನನ್ನ ಬದುಕಿಸ್ದೇ ಇದ್ದಿದ್ರೆ ಸರಿ ಹೋಗಿರ್ತಿತ್ತು. ನನ್ನ ಮಗಳಿಂದ ನೀನು ನನ್ನ ದೂರ ಮಾಡಿಬಿಟ್ಟೆ, ಕರುಳ ಕುಡಿಯಿಂದನೇ ನೀನು ನನ್ನ ದೂರ ಮಾಡ್ದ. ನನ್ನ ಮಗಳು ಹೇಗಿದ್ದಾಳೆ ಏನು ಅಂತ ನೋಡಬೇಕು. ನನ್ನ ಈ ಒಂದು ವಯಸ್ಸಲ್ಲಿ ನಾನು ಮಾಡಬೇಕಾಗಿರೋ ನನ್ನ ಒಂದು ಕರ್ತವ್ಯವನ್ನು ಕಿತ್ಕೊಂಡೆ. ಮಾವನ ಸೇವೆ ಮಾಡಬೇಕಿತ್ತು, ಮಗಳನ್ನು ನೋಡ್ಕೋಬೇಕಿತ್ತು, ಎಲ್ಲವನ್ನ ಕೂಡ ಕಿತ್ಕೊಂಡಂತಹ ಪಾಪಿ ನೀನು. ಯಾಕೆ ನನ್ನ ಬದುಕಿಸಿ ಈ ರೀತಿ ಕತ್ಲು ಕೋಣೆಯಲ್ಲಿ ಕೂಡ ಹಾಕಿದ್ಯಾ? ನಾನು ನನ್ನ ಮಗಳನ್ನು ನೋಡಬೇಕು, ದಯವಿಟ್ಟು ನನ್ನನ್ನು ಇಲ್ಲಿಂದ ಬಿಟ್ಟುಬಿಡು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಝಾನ್ಸಿ ಅಮ್ಮ ಇಲ್ಲಿ ತುಳಸಿ ಅವ್ರಿಗೆ. ಏನದಕ್ಕೆ ನಿಮ್ಮನ್ನು ಕಾಪಾಡಿ ಇಲ್ಲಿ ಕರ್ಕೊಂಡು ಬಂದು ಎರ್ಸಿದ್ದೆ ತಪ್ಪಾಗೋಯ್ತು ಅಂತ ಅನ್ನಿಸಿದೆ. ಎಂಥ ಒಳ್ಳೆ ಕೆಲಸ ಮಾಡಿದ್ದೀನಿ, ನಿಮ್ಮ ಜೀವವನ್ನು ಕಾಪಾಡಿ. ನಿಜಕ್ಕೂ ಕೂಡ ನನಗೂ ಕೂಡ ಆಸೆ ಇದೆ ನಿಮ್ಮ ಮಗಳನ್ನ ನಿಮಗೆ ತೋರಿಸ್ಬೇಕು ಅಂತ. ಆ ದಿನ ಕೂಡ ಆದಷ್ಟು ಬೇಗ ಬರುತ್ತೆ. ನನ್ನ ಮಗ ನಿಮ್ಮ ಮಗಳನ್ನು ಮದುವೆ ಆಗ್ತಿದ್ದಾಗೆ ಖಂಡಿತವಾಗ್ಲೂ ನಿಮಗೆ ಇದರಿಂದ ಬಿಡುಗಡೆ ಭಾಗ್ಯ ಸಿಗುತ್ತೆ ಅಂತ ಹೇಳಿ ತುಳಸಿ ಅವರು ಹೇಳಿದಾಗ ಇಲ್ಲಿ ಝಾನ್ಸಿ ಅಮ್ಮ, ಇಲ್ಲ ಯಾವುದೇ ಕಾರಣಕ್ಕೂ ನಿನ್ನ ಮಗನ ಜೊತೆ ನನ್ನ ಮಗಳು ಮದುವೆ ಆಗಬಾರ್ದು. ನಿನ್ನಂಥ ಪಾಪಿ ನಿಜವಾಗ್ಲೂ ನನ್ನ ಮಗಳು ಯಾವುದೇ ಕಾರಣಕ್ಕೂ ಕೂಡ ಚೆನ್ನಾಗಿರುವುದಿಲ್ಲ. ನಿನ್ನಂಥ ಪಾಪಿ ಜೊತೆಯಲ್ಲಿ
ನನ್ನ ಮಗಳು ಚೆನ್ನಾಗಿರಬೇಕು ಅಂದರೆ ನಿನ್ನ ಮಗನ ಮದುವೆ ಆಗಕೂಡ್ದು, ನಾನು ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಏನು ಅದಕ್ಕೆ ಈ ರೀತಿ ಮಾತಾಡ್ಬಿಟ್ರೆ ಹೇಗೆ? ನಾನು ಮದುವೆ ಮಾಡಿಸ್ಲಿಲ್ಲ ಅಂದರೆ ನೀವಿಲ್ಲಿಂದ ಬಿಡುಗಡೆ ಭಾಗ್ಯ ಸಿಗೋದಿಲ್ಲ, ಯಾಕಂದರೆ ಆ ಒಂದು ಮದುವೆ ದಿನ ನಿಮ್ಮನ್ನೇ ನಾನು ಗಿಫ್ಟ್ ಆಗಿ ಕೊಡಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಅಂತ ತುಳಸಿ ಅವರು ಹೇಳಿದಾಗ ಇಲ್ಲಿ ಅದಕ್ಕೆ ರೊಚ್ಚಿಗೆ ಹೇಳ್ತಿದ್ದಾರೆ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಆಗೋದಕ್ಕೆ ಬಿಡುವುದಿಲ್ಲ ಅಂತಂದರೆ ನೀವೇನು ಆಗೋದಕ್ಕೆ ಬಿಡುವುದಿಲ್ಲ ಅನ್ನೋದು ಆಗಬೇಕಾಗಿರೋದು ಹಾಗೆ ಆಗತ್ತೆ, ಅಲ್ಲಿವರೆಗೂ ಹುಷಾರಾಗಿರಿ ಅಂತ ಹೇಳಿ ತುಳಸಿ ಅವರು ಹೋಗ್ತಾರೆ. ಇಲ್ಲ ದೇವ್ರೆ, ಯಾವುದೇ ಕಾರಣಕ್ಕೂ ಇಂಥ ಪಾಪಿ ಮಗನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಸ್ಬೇಡ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಖಂಡಿತ ತಂದೆ ನೀನು ನನ್ನ ಮಗಳನ್ನ ಕಾಪಾಡ್ತೀಯ, ಖಂಡಿತ ಯಾವ ಮುಖಾಂತರನಾರು ನೀನು ನನ್ನ ಮಗಳನ್ನ ಬಂದು ಕಾಪಾಡ್ತೀಯ, ನನ್ನನ್ನು ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೀಯ ಅನ್ನೋ ನಂಬಿಕೆ ನನಗಿದೆ ತಂದೆ ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಝಾನ್ಸಿ ಅಮ್ಮ ಅಷ್ಟರಲ್ಲಿ ಈತ ಕಡೆ ರಾಘುನೇ ಝಾನ್ಸಿಯನ್ನು ಕಾಪಾಡೋದು, ಝಾನ್ಸಿ ಅಮ್ಮನನ್ನು ಕಾಪಾಡೋದು ಅಂತ ಹೇಳಿ ತೋರಿಸಲಾಗುತ್ತೆ. ಇದರ ನಡುವೆ ಝಾನ್ಸಿ ಆಫೀಸ್ಗೆ ಇಲ್ಲಿ ರಾಘು ಎಂಟ್ರಿ ಕೊಟ್ಟಿದ್ದಾರೆ. ಅದಕ್ಕೂ ಮುನ್ನ ಝಾನ್ಸಿ ಆಲ್ರೆಡಿ ಆಫೀಸ್ ತನ್ನ ಕ್ಯಾಬಿನಲ್ಲಿ ಬಂದು ಕುತ್ಕೊಂಡಿದ್ದಾರೆ. ಈ ಕಡೆ ರಾಘು ಬರ್ತಿದ್ದಾಗೇನೆ ಎಲ್ಲರೂ ಕೂಡ ರಾಘುಗೆ ವಿಶ್ ಮಾಡೋಕೆ ಮುಂದಾಗ್ತಾರೆ. ಸೂಪರ್ ಕಾಣಿಸ್ತಿದ್ರ ನಿಮ್ಮ ಹೊಸ ಸ್ಟೈಲ್ ಹೊಸ ಅವತಾರದಲ್ಲಿ ಅಂತ ಹೇಳ್ತಿದ್ದಾರೆ. ಈ ಕಡೆ ರಾಘು ಕೂಡ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಈ ಕಡೆ ರಾಯ್ ಬಂದಿದೆ, ಏನದು ನಾನು ಆಲ್ರೆಡಿ ಹೇಳಿದೆ ಅಲ್ವಾ ರಾಘು ಸರ್ ಗೊತ್ತಿಲ್ಲದಿರುವ ಹಾಗೆ ಇರಿ ಅಂತ, ನೀವೆಲ್ಲ ಏನು ಆಲ್ರೆಡಿ ರಾಘು ಸರ್ಗೆ ಈ ರೀತಿ ವಿಶ್ ಮಾಡ್ಕೊಂಡು ನಿಂತಿದ್ರಲ್ಲ, ಏನು ಹೇಳಬೇಕು ನಿಮಗೆ ಅಂದಾಗ ಸಾರಿ ಸರ್ ಮರ್ತೋಯ್ತು ಅಂತ ಹೇಳ್ತಾರೆ. ನಂತರ ರಾಘು ಸರ್ ಬನ್ನಿ ಕ್ಯಾಬಿನ್ಗೆ ಅಂತ ಹೇಳಿ ಝಾನ್ಸಿ ಕ್ಯಾಬಿನ್ಗೆ ಕರ್ಕೊಂಡು ಹೋಗ್ತಾರೆ. ಆ ಕಡೆ ಚೇರ್ ಮೇಲೆ ರಾಘು ಕುತ್ಕೊಂಡಿದ್ದೆ, ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೋತಾರೆ, ಆಟಿಟ್ಯೂಡಲ್ಲಿ ಕುತ್ಕೋತಾರೆ. ಈ ಕಡೆ ಝಾನ್ಸಿ ಯಾರಿಗೋ ಕಾಲ್ ಮಾಡ್ತಿದ್ದಾರೆ, ರಾಘುನ ಗಮನಿಸಿಲ್ಲ. ಏನು ಸರ್ ಕಾರ್ ಡ್ರೈವರ್ ಆಗಿ ಬಂದಿದ್ದೀರಾ, ನೀವು ಈ ರೀತಿಯೆಲ್ಲ ಆಟಿಟ್ಯೂಡ್ ತೋರಿಸಿದ್ರೆ ಹೇಗೆ ಅಂದಾಗ ಆಟಿಟ್ಯೂಡ್ ತೋರಿಸಲೇಬೇಕಾಗುತ್ತೆ, ಸ್ಟೈಲ್ ಚೇಂಜ್ ಆದಮೇಲೆ ಆಟಿಟ್ಯೂಡ್ ಕೂಡ ತೋರಿಸ್ಬೇಕಾಗತ್ತೆ ರಾಯ್ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಝಾನ್ಸಿ ತಿರ್ಕೊಂಡಿದ್ದೆ, ನೀನಾ ಅಂತ ಹೇಳಿ ಕಿರ್ಚ್ಕೋತಿದ್ದಾಳೆ. ನಿನ್ನಂಥವಳಿಗೆ ನಾನು ಕಾರ್ ಡ್ರೈವರ್ ಆಗಿ ಬರಬೇಕಾ? ಅವತ್ತು ಕೂಡ ನನ್ನ ಮೇಲ್ ಬಿದ್ದಿದೆ, ನಿನ್ನಂಥ ಹುಡುಗಿರ್ ಕಡ್ರೆ ನನಗೆ ಆಗೋದಿಲ್ಲ, ಈಗ ನನ್ನನ್ನು ಒಲಿಸ್ಕೋಬೇಕು ಅಂತ ಈ ರೀತಿ ಕಾರ್ ಡ್ರೈವಿಂಗ್ ಪೋಸ್ಟ್ಗೆ ನನ್ನನ್ನು ಅಪಾಯಿಂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ನಿನ್ನ ಹತ್ರ ಯಾವನ್ ಕೆಲಸ ಮಾಡ್ತಾನೆ ಹಾಗೆ ಹೀಗೆ ಅಂತ ಹೇಳಿದ್ದೆ. ಇಲ್ಲಿ ರಾಘು ಝಾನ್ಸಿಗೆ ತಿರುಗಿ ಮಾತನಾಡ್ತಿದ್ದಾರೆ, ಜೊತೆಗೆ ಝಾನ್ಸಿಯನ್ನು ಉರಿಸ್ತಿದ್ದಾರೆ. ಈ ಕಡೆ ಝಾನ್ಸಿ ಏನು ಮಾತಾಡ್ತಿದ್ಯಾ ನೀನು ಗೊತ್ತು ಅಂತ ಹೇಳಿ ನಿನ್ನನ್ನು ಕರೆಸ್ಕೊಂಡ ಹಾಗೆ ಹೇಗೆ ಅಂತ ಹೇಳಿ ಝಾನ್ಸಿ ಕೂಡ ಅನ್ಕೋತಿದ್ದಾರೆ. ಈ ಕಡೆ ರಾಯ್ಗಂತೂ ತಲೆ ಕೆಟ್ಟೋಗ್ತದೆ, ಏನಪ್ಪ ಇದು, ಈ ರಾಘು ಸರ್ನ ಕಾರ್ ಡ್ರೈವರ್ ಆಗಿ ತರಬೇಕು ಅಂತ ಅಂದ್ಕೊಂಡ್ರೆ ಈ ರೀತಿ ಝಾನ್ಸಿ ಮೇಡಮ್ ತಲೆಯನ್ನೇ ಕೆಡಿಸಿ ಝಾನ್ಸಿ ಮೇಡಮ್ ಕೋಪ ಬರೆಸ್ತಿದಾರಲ್ಲ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ರಾಘು ಬೇಕು ಅಂತಾನೆ ಇಲ್ಲಿ ಝಾನ್ಸಿಗೆ ಕೋಪ ತರಿಸೋಕೆ ಮತ್ತಷ್ಟು ಮಾತನಾಡ್ತಿದ್ದಾರೆ. ಹೆಣ್ಣು ಅಂದರೆ ಹಾಗೆ ಹೀಗೆ, ನನಗೆ ಹೆಣ್ಮಕ್ಳು ಕಂಡ್ರೆ ಆಗಲ್ಲ, ನಿನ್ನಂಥವ್ರಂತೂ ಮೇಲ್ ಬಿದ್ದು ಬೀಳೋರು ಕಂಡ್ರೆ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಇದರಿಂದ ರೆಬೆಲ್ ಆದಂತಹ ಝಾನ್ಸಿ ಇವನ್ನೇ ನಾನು ಕಾರ್ ಡ್ರೈವರ್ ಆಗಿರಬೇಕು, ಎಷ್ಟೆಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾನಲ್ವ, ನಾನು ಕಾರ್ ಡ್ರೈವರ್ ಆಗಿ ಇಟ್ಕೋಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಹಾಗಾಗಿ ಕೊನೆಗೂ ಕೂಡ ಇಲ್ಲಿ ರಾಘು ಝಾನ್ಸಿಯ ಕಾರ್ ಡ್ರೈವರ್ ಪೋಸ್ಟ್ಗೆ ಸೆಲೆಕ್ಟ್ ಆಗೋದ್ರ ಮುಖಾಂತರ ಇಲ್ಲಿ ಝಾನ್ಸಿಗೆ ಮತ್ತಷ್ಟು ಹತ್ತಿರ ಆಗ್ತಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.